ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಗರಿಯಾದ ಮಸಾಲೆ ರವೆ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ 20 ನಿಮಿಷದಲ್ಲಿ ಆಗೋಗುತ್ತೆ. ತುಂಬ ಈಸಿಯಾಗಿ ಗರಿಯಾಗಿ ಈ ರೊಟ್ಟಿಯನ್ನು ಒಂದು ಸರಿ ಮಾಡಿ ನೋಡಿ. ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟಪಡಲ್ಲ ಅನ್ನೋರಿಗೆ ರವೆಯಲ್ಲಿ ಈ ಥರ ರೊಟ್ಟಿ ಮಾಡಿಕೊಡಿ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಹಾಯ್ ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಮಸಾಲೆ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕ್ಯಾರೆಟು ಎಲ್ಲನೂ ಹಚ್ಕೊಂಡು ನೀಟಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ನಿಮಗೆ ಸಬಾಕ್ಸಿ ಸಿಕ್ಕಿದ್ರು ಸಬಾಕ್ಸಿ ಹಾಕ್ಕೊಳ್ಳಿ, ಇನ್ನೂ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಸಬಾಕ್ಸಿ ಸಿಕ್ಕಿಲ್ಲ ನನಗೆ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಫಸ್ಟು ಈರುಳ್ಳಿ, ಸಣ್ಣಗೆ ಈರುಳ್ಳಿ ಹಚ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲನೂ ಸಣ್ಣಗೆ ನೀಟಾಗಿ ಹಚ್ಕೊಂಡಿದ್ದೀನಿ. ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ರುಚಿಗೆ ತಪ್ಪಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ನೋಡಿ ನೀಟಾಗಿ ಉಪ್ಪು ಎಲ್ಲ ಮಿಕ್ಸ್ ಆಯಿತು. ಈಗ ನಾವು ಇದಕ್ಕೆ ರವೆ ಹಾಕ್ಕೊಳ್ಳೋಣ. ನಿಮ್ಗೆ ಯಾವ ರವೆ ಬೇಕಾದರೂ ಹಾಕ್ಕೊಳ್ಳಿ. ನಾನು ಉಪ್ಪಿಟ್ಟಿನ ರವೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ kg ರವೆ ಹಾಕ್ಕೊಳ್ಳೋಣ. ಈಗ ಮಸಾಲೆ ಇದೆಯಲ್ಲ ಕೆಳಗಡೆ, ಆ ಮಸಾಲೆ ಈ ರವೆ ಎಲ್ಲ ಏನು ಮಾಡೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಈರುಳ್ಳಿಲಿರೋ ಉಪ್ಪು, ಖಾರ, ಮಸಾಲೆಯಲ್ಲಿದೆಯಲ್ಲ ಅದೆಲ್ಲ ಏನಾಗುತ್ತೆ, ರವೆ ಒಳಗಡೆ ಮಿಕ್ಸ್ ಆಗುತ್ತೆ. ರವೆ ಜೊತೆ ಮಿಕ್ಸ್ ಆದಮೇಲೆ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾವು ಜಾಸ್ತಿ ಇವತ್ತು ನೆನೆಸಿಡಬೇಕು ಅನ್ನೋದೇನಿಲ್ಲ. ನಾವು ಕಲಸಿಟ್ಟು ಒಂದು 10-15 ನಿಮಿಷಕ್ಕೆಲ್ಲ ರವೆ ನೀಟಾಗಿ ಮೆತ್ತಗಾಗುತ್ತೆ. ಮೆತ್ತಗಾದರೆ ನಾವು ರೊಟ್ಟಿನ ತಟ್ಟೋದಕ್ಕೂ ತುಂಬ ಈಸಿಯಾಗಿರುತ್ತೆ. ಈ ಥರ ನೀಟಾಗಿ ಕಲಿಸ್ಕೊಂಡಾಗಲೇ ನಮ್ಗೆ ಆಲ್ಮೋಸ್ಟ್ ಅಲ್ಲೇ ನಮಗೆ ಮೆತ್ತಗಾಗೋಗಿರುತ್ತೆ ರವೆ. ನೋಡಿ ನಿಮಗೆ ಆ ಕ್ವಾಂಟಿಟಿ ಮತ್ತು ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆ ನಿಮಗೇ, ಗಟ್ಟಿ ಆಗ್ತಿದೆ ನೋಡಿ ನೀಟಾಗಿ. ಇನ್ನೊಂದು ಸ್ವಲ್ಪ ತೆಳುವಿದ್ರೆ ಚೆನ್ನಾಗಿ ರೊಟ್ಟಿ ತಟ್ಟಕ್ಕಿನ್ನ ಈಸಿಯಾಗಿರುತ್ತೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ರೊಟ್ಟಿ ತಟ್ಟೋ ಕ್ವಾಂಟಿಟಿ ಹೇಗೆ ಬೇಕೋ ಆ ಥರ ನಾವು ಅದನ್ನು ರೆಡಿ ಮಾಡ್ಕೋಬೇಕು. ನನಗೀಗ ಈ ಥರ ಇದ್ದರೆ ನನಗೆ ಈಸಿ ಆಗುತ್ತೆ ರೊಟ್ಟಿ ತಟ್ಟೋದಕ್ಕೆ. ಅದಕ್ಕೆ ನಾನು ಈ ಥರ ಸ್ವಲ್ಪ ತೆಳುಗೆ ಮಾಡ್ಕೋತೀನಿ. ಈಗ ಒಂದು 10-15 ನಿಮಿಷ ಬಿಟ್ಬಿಡೋಣ. ಇಷ್ಟರಲ್ಲಿ ನಾನು ಚಟ್ನಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಹೆಂಚು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ತೊಗೊಂಡು ತಟ್ಟೋಣ. ನೋಡಿ ಈಸಿಯಾಗಿ ತಟ್ಬೋದು. ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಾ, ಗಟ್ಟಿಯಾಗಿ ಬೇಕಾ, ನಿಮ್ಗೆ ಯಾವ ಥರ ಬೇಕೋ ಆ ಥರ ರೊಟ್ಟಿನ ಹೆಂಚು ಮೇಲೆ ಈಸಿಯಾಗಿ ತಟ್ಬೋದು. ನೀಟಾಗಿ ಸ್ಪ್ರೆಡ್ ಆಗುತ್ತೆ, ಎಲ್ಲೂ ಕಿತ್ತೋಗಲ್ಲ. ನೀವು ಎತ್ತಬೇಕಾದ್ರೂ ಅಷ್ಟೇ ನೀಟಾಗಿ ಎತ್ಬೋದು, ಕಿತ್ತೋಗೋದು ಇಲ್ವೇ. ರವೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿ ನೋಡಿ. ಮತ್ತು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಉಪ್ಪಿಟ್ಟು ತಿನ್ನೋದಕ್ಕೆ ಇಷ್ಟಪಡಲ್ಲ, ಮನೇಲಿ ದೊಡ್ಡವರೇ ಇಷ್ಟಪಡಲ್ಲ. ಫಸ್ಟ್ ಆಫ್ ಆಲ್ ಮಕ್ಕಳು ದೊಡ್ಡವ್ರಿಗೂ ಇಷ್ಟ ಆಗಲ್ಲ ಅಂದಾಗ ಈ ಥರ ನಾವು ರವೆಲ್ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಸೊಪ್ಪು ಈ ಥರ ಏನೂ ತಿನ್ನಲ್ಲ ಅಂದರೆ ಇದಕ್ಕೆ ಸೊಪ್ಪೆಲ್ಲ ಹಚ್ಚಿ ನೀಟಾಗಿ ಎಲ್ಲ ಸೊಪ್ಪು ಹಾಕ್ಬಿಟ್ಟು ನೀವು ಹಚ್ಬಿಟ್ಟು ಕೊತ್ತಂಬರಿ ಸೊಪ್ಪು ಥರ ಸಣ್ಣಗೆ ಹಚ್ಚಿ ಹಾಕಿದ್ರೆ ಆ ಮಕ್ಕಳು ಅದ್ರ ಜೊತೆ ರೊಟ್ಟಿ ಜೊತೆ ಸೊಪ್ಪನ್ನು ತಿಂತಾರೆ.
ಮತ್ತು ಇದೆಲ್ಲ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ನೋಡಿ ನೀಟಾಗಿ ಎತ್ತದೆ, ಒಂದು ಸ್ವಲ್ಪನೂ ಕಿತ್ತೋಗಿಲ್ಲ. ರೊಟ್ಟಿಗೆ ನಮ್ಮ ಮನೇಲಿ ತುಪ್ಪ ಹಾಕ್ಕೊಂಡು ತಿನ್ನೋ ಅಭ್ಯಾಸ ಎಲ್ಲರಿಗೂ, ಅದರಿಂದ ತುಪ್ಪನ ಇದು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ. ಈ ಥರ ಮಾಡಿಕೊಟ್ಟಾಗ ಮಕ್ಳಿಗೂ ಬಿಸಿ ಬಿಸಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕಾಯಿ ಚಟ್ನಿ, ಯಾವುದೇ ಥರ ಚಟ್ನಿ, ಕೆಂಪು ಚಟ್ನಿ ಏನು ಮಾಡಿಕೊಟ್ರೂ ತುಂಬ ಚೆನ್ನಾಗಿರುತ್ತೆ. ನೀವೇ ನೋಡ್ತಿದ್ದೀರಲ್ಲ, ಒಂದು ಸ್ವಲ್ಪನೂ ಕಿತ್ತೋಗ್ತಾ ಇಲ್ಲ, ನೀಟಾಗಿ ನಾನು ಎತ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಆಲ್ ಆರ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.